ತೆಂಗಿನಕಾಯಿ ಬೆಲೆ ಎಷ್ಟಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಮುಟ್ಟೋದಲ್ಲ, ಅಷ್ಟು ರೇಟ್ ಜಾಸ್ತಿ ಆಗಿದೆ. ಬಂಪರ್ ಬೆಲೆ ಸಿಕ್ಕಿದ್ದು ತೆಂಗು ಬೆಳೆಗಾರರಂತೂ ಖುಷಿಯಾಗಿದ್ರು. ಆದರೆ ಈಗ ತೆಂಗಿಗೆ ಬರೋ ಒಳಸುಳಿ ರೋಗ ಜಿಲ್ಲೆಯ ರೈತರ ನಿದ್ದೆಗೆಡಿಸಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ ನೋಡಿ. ತೆಂಗಿನ ಮರಗಳಿಗೆ ಸುಳಿ ರೋಗದ ಕಾಟ, ಇಳುವರಿ ಕುಸಿತಕ್ಕೆ ಅನ್ನದಾತರು ಕಂಗಾಲು. ತೆಂಗಿನ ಮರ ಬಡವರ ಕಾಮಧೇನು, ರೈತ ಕಾರ್ಮಿಕರ ಬಾಳೆಲ್ಲ ಹಾಲು ಜೇನು ಅನ್ನೋ ಗಾದಿ ಮಾತಿದೆ. ಆದ್ರೆ ಈ ಗಾದಿ ಮಾತು ಹಾಸನ ತೆಂಗಿನ ಬೆಳೆಗಾರರ ಪಾಲಿಗೆ ಅಕ್ಷರಶಃ ಹಾಲು ಜೇನಾಗಿಲ್ಲ, ಬದಲಿಗೆ ವಿಷವಾಗಿದೆ. ಯಾಕಂದ್ರೆ ಕಲ್ಪವೃಕ್ಷ ಎಂದೆನಿಸಿಕೊಳ್ಳುವ ತೆಂಗು ಬೆಳೆಗೆ ಒಳಸುಳಿ ರೋಗ ಕಾಣಿಸಿಕೊಂಡಿದ್ದು ರೈತರ ನಿದ್ದೆಗೆಡಿಸಿದೆ. ಅರಸೀಕೆರೆ ಚನ್ನರಾಯಪಟ್ಟಣದ ತೆಂಗು ಬೆಳೆಗಾರರು ಕೊಬ್ಬರಿಗೆ ಸಿಕ್ಕ ಬಂಪರ್ ಬೆಲೆಗೆ ನೆಮ್ಮದಿಯಿಂದ ಇದ್ರು. ಆದ್ರೆ ಅಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದ ತೆಂಗು ಬೆಳೆಗೆ ಬಂದ ರೋಗದಿಂದ ರೈತರು ರೋಸಿ ಹೋಗಿದ್ದಾರೆ. ಒಳಸುಳಿ ರೋಗದಿಂದ ತೆಂಗಿನ ರೆಕ್ಕೆಗಳು ಒಣಗ್ತಾ ಇದ್ದು, ಜಿಲ್ಲೆಯಲ್ಲಿ 50,000 ಹೆಕ್ಟೇರ್ ಪ್ರದೇಶದಲ್ಲಿನ ತೆಂಗು ಬೆಳೆಗೆ ಈ ರೋಗ ಕಾಣಿಸಿಕೊಂಡಿದೆ. ಒಳಸುಳಿ ರೋಗದಿಂದ ತೆಂಗಿನ ಮರಗಳು ತಮ್ಮ ಬಣ್ಣವನ್ನೇ ಬದಲಾಯಿಸ್ತಾ ಇವೆ. ಸುಳಿ ರೋಗ ಬಂದು ಅದು ನಷ್ಟ ಆಗ್ತಾ ಇದೆ. ಕಾಯಿ ಬಿಡ್ತಾ ಇಲ್ಲ, ಫಸಲು ಕಚ್ಚೇ ಇಲ್ಲ, ಗರಿ ಎಲ್ಲ ಕೆಳೆ ಬಿದ್ದು ಒಣಗೋತಾ ಇದೆ. ಕಾಯಿಗೆ ಬೆಲೆ ಇದೆ, ಆದರೆ ಇದು ಕೈ ಕೊಟ್ಟೈತೆ. ಆ ನಷ್ಟ ಆಗಿರೋದನ್ನು ಸರ್ಕಾರ ಕಟ್ಟಿಕೊಡ್ಬೇಕು. ಅದಕ್ಕೆ ಔಷಧಿ ಕಷಾಯ ಸರ್ಕಾರ ಕೊಡಬೇಕು. ಆ ಜೀವನಕ್ಕೆ ಏನು ಪರಿಹಾರ ಸಿಗ್ತಿಲ್ಲ ಅಂದರೆ ಇದು ಭಾರಿ ಅನ್ಯಾಯ. ಈ ಬಾರಿ ಕ್ವಿಂಟಾಲ್ ಕೊಬ್ಬರಿಗೆ 24,000 ಬೆಲೆ ಸಿಕ್ಕಿದ್ದರಿಂದ ರೈತರು ಖುಷಿಯಾಗಿದ್ರು. ಆದ್ರೆ ಒಳಸುಳಿ ರೋಗದ ಮೂಲಕ ಪೆಟ್ಟು ಬಿದ್ದಿದೆ. ತೆಂಗು ಬೆಳೆ ರಕ್ಷಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಮನವಿ ಮಾಡ್ತಿದ್ದಾರೆ. ತೆಂಗಿನ ಮರಗಳ ಒಳಸುಳಿ ರೋಗಕ್ಕೆ ಅಧಿಕಾರಿಗಳು ತಲೆಕೆಡಿಸಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ತೆಂಗಿಗೆ ರೋಗಗಳು ಮತ್ತು ಕೀಟಗಳ ಬಾಧೆ ಜಾಸ್ತಿಯಾಗಿದೆ. ಅದರಲ್ಲಿ ಮುಖ್ಯವಾಗಿ ಕಪ್ಪು ತಲೆ ಹುಳ ಮತ್ತು ಬಿಳಿ ನೊಣ ಮತ್ತು ಕಾಂಡ ಸೊರಗೋ ರೋಗ ಎಲ್ಲ ತೋಟಗಳಿಗೆ ವೀಕ್ಷಣೆ ಮಾಡ್ತಿದ್ದೇವೆ. ಈ 3 ರೋಗ ಮತ್ತು ಕೀಟಗಳ ಹಾವಳಿ ಜಾಸ್ತಿಯಾಗಿದೆ. ಕಪ್ಪು ತಲೆ ಹುಳ ಬಾಧೆ ಎಲ್ಲಿ ಅತಿಯಾಗಿ ಜಾಸ್ತಿ ಕಂಡುಕೊಳ್ತಿದ್ದಾವೆ ಅಲ್ಲಿ ನಮ್ಮ ಇಲಾಖಾ ವತಿಯಿಂದ ಏನು ನಮ್ಮ ಅರಸೀಕೆರೆ ಹಾಗೂ ಹೊಳೆನರಸೀಪುರ ಲ್ಯಾಬಿನಲ್ಲಿ ಗೋನಿಯೋಜಸ್ ಅಂತ ಪ್ಯಾರಾಸೈಟ್ನ ನಾವು ಪ್ರೊಡಕ್ಷನ್ ಮಾಡಿ ರೈತರಿಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ. ರೈತರು ತಮ್ಮ ತೋಟಗಳಿಗೆ ತಗೊಂಡು ಹೋಗ್ಬಿಟ್ಟು ಈ ಹುಳಗಳನ್ನು ಸ್ವಲ್ಪ ರಿಲೀಸ್ ಮಾಡಿದೆ ಸ್ವಲ್ಪ ಪ್ರಮಾಣದಲ್ಲೂ ನಾವು ಕಪ್ಪು ತಲೆ ಹುಳವನ್ನು ಹತೋಟಿಗೆ ತರಬಹುದು. ಭಾರತದ 60% ಜನರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ತೆಂಗು ಬೆಳೆಯೋದ್ರಲ್ಲಿ ಕರ್ನಾಟಕ ದೇಶದಲ್ಲಿ ದ್ವಿತೀಯ ಸ್ಥಾನ ಪಡೆದಿದೆ. ಆದ್ರೆ ಮಾರಕ ಒಳಸುಳಿ ರೋಗಕ್ಕೆ ತೆಂಗಿನ ಮರಗಳು ನಾಶವಾಗ್ತಾ ಇದ್ದು, ಈ ರೋಗ ನಿಯಂತ್ರಿಸಲು ಸರ್ಕಾರ ಆದಷ್ಟು ಬೇಗ ಕ್ರಮ ವಹಿಸಬೇಕಿದೆ. ಹಾಸನದಿಂದ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.